ಈ ಸಿನಿಮಾ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಾನು ಈ ಸ್ವಲ್ಪ ದಿನ ಕಳೆದ ಮೇಲೆ ಹೇಳ್ತೀನಿ. ಸಿನಿಮಾ ಆಗಿದ್ದೇ ಒಂದು ಅದ್ಭುತ ಇದೆ ಆ್ಯಕ್ಚುಲಿ. ಯಾಕಂದರೆ ಫಸ್ಟ್ ಸಿನಿಮಾ ಫ್ರೆಂಡ್ಸೇ ಸೇರಿಕೊಂಡು ಮಾಡಬೇಕು, ಮತ್ತು ಆ ಸಿನಿಮಾದಲ್ಲಿ ಫ್ರೆಂಡ್ಸ್ ಸಾಂಗೂ ಇರಬೇಕು ಅನ್ನೋದು ನಮ್ಮ ದೇವರಣೆ, ನಮ್ಮ ಇಚ್ಛೆ ಇಲ್ಲ, ಅದು ದೇವ್ರ ಇಚ್ಛೆ ಆಗಿತ್ತೇನೋ. ಜೊತೆಗೆ ಒಳ್ಳೆಯ ಉದ್ದೇಶ ಇದ್ದಾಗ ನಮಗೆ ಒಳ್ಳೆಯವ್ರು ಸಿಗ್ತಾರಂತೆ. ಸೊ ನಮ್ಮ ಟೀಮ್ಗೆ ಸಿಕ್ಕವರೆಲ್ಲ ಅದೇ ಥರವರು, ಲೈಕ್ ಪೂರ್ಣ ಸರು, ಶೈಲಜಾ ಮೇಡಮು, ಮನೆಗೊಬ್ರು ಹಿರಿಕರು ಇರಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಆ ಥರ ಸಿಕ್ಕರು. ಅದೇ ಥರ ಪೂರ್ಣ ಸರು. ಇನ್ನು ನಮ್ಮ ಹೀರೋ ಬಗ್ಗೆ ಮಾತಾಡೋಂಗೇ ಇಲ್ಲ, ಅವರು ಬೇರೆ ಥರ ಮನುಷ್ಯ. ಇನ್ನು ನಿಂಗರಾಜ್ ಮಂಡ್ಯ ಆಗಲಿ, ನಮ್ಮ ಸಂತೋಷ್ ಕೇರಿ ಆಗಲಿ, ಸೂರ್ಯಕಲಾ ಮೇಡಮ್ ಆಗಲಿ, ಛಾಯಾಶ್ರೀ ಬಂದಿಲ್ಲ ಆ್ಯಕ್ಚುಲಿ, ಅವರಾಗಲಿ, ಪ್ರತಿಯೊಬ್ಬ ಕಲಾವಿದರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದು ಸಿನಿಮಾ ಅಲ್ಲ, ಏನಂದರೆ ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕ ಕೂಡ ಇಲ್ಲೊಬ್ಬ ಪಾತ್ರಧಾರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಸಿನಿಮಾ ಇದು. ಮತ್ತು ಸಿನಿಮಾ ನೋಡಿದವ್ರು ಯಾರು ಕೂಡ ಯಾಕೆ ಬಂದೆ ಅನ್ನೋ ಫೀಲ್ ನಿಮಗೆ ಬರಲ್ಲ, ಇದಂತೂ ಸತ್ಯ. ಸರ್ ಹಾಂ ಸರ್ ಹಾಂ ಸರ್ ಸರ್ ಇದು ಬೇಸಿಕಲಿ ಒಂದು ಫ್ಯಾಮಿಲಿ ಎಮೋಷ್ನಲ್ ಡ್ರಾಮಾ ವಿತ್ ಫ್ರೆಂಡ್ಶಿಪ್ ಸಿನಿಮಾ ಸರ್. ಸರ್ ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕ ಶೂಟ್ ಮಾಡಿದ್ದು, ಕೊಪ್ಪಳ ಸುತ್ತಮುತ್ತ ಇಲ್ಲ. ಬಿಟ್ಟರೆ ಸಾಂಗ್ ಬಂದು ಒಂದು ಸಾಂಗ್ ಬಂದು ಇದರಲ್ಲಿ ಸಿರಿಸಿಲಿ ಶೂಟ್ ಮಾಡಿದ್ವಿ. ಮಿಕ್ಕಿದೆಲ್ಲ ಅಲ್ಲಿ ನಮ್ಮ ಊರಿನ ಸುತ್ತಮುತ್ತನೇ ಶೂಟ್ ಮಾಡಿದ್ದು. ಸಿನಿಮಾ ಇರೋದು ಕೂಡ ನಾರ್ತ್ ಕರ್ನಾಟಕ ಸ್ಲ್ಯಾಂಗಲ್ಲೇ ಕಂಪ್ಲೀಟಾಗಿ. ಸರ್ ನೀವು ನಗ್ತಾ ನಗ್ತಾ ಇರ್ತೀರಾ, ಕೊನೆಗೆ ಹೋಗ್ಬೇಕಾದ್ರೆ ಕಣ್ಣು ಒದ್ದೆ ಮಾಡ್ಕೊಂಡು ಹೋಗ್ತೀರಾ ಸರ್, ಇದಂತೂ ಸತ್ಯ ಸರ್. ಮತ್ತು ನಾರ್ತ್ ಕರ್ನಾಟಕ ಸಿನಿಮಾ ಅಂದಾಗ ಕೆಲವೊಂದು ಕಡೆ ಏನು ಬರುತ್ತೆ, ಕೆಲವೊಂದು ಪದಗಳು ನಾವು ಯೂಸ್ ಮಾಡಲ್ಲ, ಬೇಸಿಕಲಿ ಅವನ್ನ ಈ ಥರ ಯೂಸ್ ಮಾಡ್ತಾರೆ ಅಂತ ತೋರಿಸ್ಬಿಡ್ತಾರೆ. ಬಟ್ ನೀವು ಎಂಟೈರ್ ಸಿನಿಮಾ ನೋಡಿದಾಗ ಆ ಥರದ್ದು ಎಲ್ಲೂ ಇರಲ್ಲ. ನಾರ್ತ್ ಕರ್ನಾಟಕದಲ್ಲಿ ಆ ಥರ ಯೂಸ್ ಮಾಡೋದು ತುಂಬಾ ಕಡಿಮೆ. ಈಗ ರಿಯಾಕ್ಟ್ ಆಗೋದು ಎಲ್ಲ ಕಡೆ ಇದ್ದೇ ಇರುತ್ತೆ. ಒಬ್ಬ ಒಂದು ಮಾತು ನಾವು ಏನೋ ಅಂದಾಗ ಅವ್ನು ಇನ್ನೊಂದು ಅಂದೇ ಅಂತಾನೆ, ಅದನ್ನು ನಮ್ಮ ಕಡೆ ಹೈಲೈಟ್ ಮಾಡಿ ತೋರಿಸ್ತಾರೆ. ಅವ್ರ ಕಡೆ ಅದು ಏನೋ ಬಹುಮಾನ ಕೊಟ್ಟಂಗೆ. ಆ ಥರ ಏನೂ ಇರಲ್ಲ ಸರ್, ತುಂಬ ಚೆನ್ನಾಗಿ ನೋಡಿಸ್ಕೊಂಡು ಹೋಗುತ್ತೆ ಸಿನಿಮಾ. ಈ ಥರ ಈ ಕಡೆ ನಾವು ಏನು ಶೂಟ್ ಮಾಡಿಲ್ಲ ಸರ್. ಇದೆ ಸರ್, 100% ಇದೆ ಸರ್. ನಮ್ಮ ಕಡೆ ಕಾಲೇಶ್ವರ ಅಂತ ಇದೆ, ಮತ್ತು ನಮ್ಮೂರಲ್ಲೇ ಒಂದು ಬಾವಿ ಇದೆ ಸರ್, ತಿಮ್ಮಪ್ಪನ ತೋಪನ್, ತುಂಬ ಅದ್ಭುತವಾದ ಜಾಗ ಅದು. ಒಂದು ಸಾಂಗನ್ನು ಅಲ್ಲೇ ಶೂಟ್ ಮಾಡಿದ್ವಿ ಪ್ಲ್ಯಾನ್ ಮಾಡಿ. ಅದು ಆ್ಯಕ್ಚುಲಿ ಹಿಸ್ಟಾರಿಕಲ್ ಪ್ಲೇಸಸ್, ಅದು ಯಾರಿಗೂ ಗುರುತಿಸಲ್ಲ ಅದನ್ನು, ನಮ್ಮೂರಲ್ಲೇ ಇರೋದು, ಅಲ್ಲೇ ಶೂಟ್ ಮಾಡಿದ್ವಿ ಸರ್ ಒಂದು ಸಾಂಗನ್ನು. ಸರ್ ಟೆಕ್ನಿಷಿಯನ್ಸ್ ಬಗ್ಗೆ ಸರ್, ಟೆಕ್ನಿಷಿಯನ್ಸು ಸಿಕ್ಕವರೆಲ್ಲ ನಿಜವಾಗ್ಲೂ ತುಂಬ ಏನು ಹೇಳಿದ್ನಲ್ಲ ಸರ್, ಉದ್ದೇಶಗಳು ಒಳ್ಳೇದಿದ್ದಾಗ ಸಿಗೋರೆಲ್ಲ ಒಳ್ಳೆಯವರೇ ಸಿಕ್ಬಿಡ್ತಾರೆ ಅಂತ. ನಮಗೆ ನಿಜವಾಗ್ಲೂ ತುಂಬ ಧೈರ್ಯ ಅಂದರೆ ಸಿನಿಮಾದಲ್ಲಿ ನಮ್ಮ ಪೂರ್ಣ ಸರು ಬಿಟ್ಟರೆ, ನೆಕ್ಸ್ಟು ಶೈಲಜಾ ಮೇಡಮ್ ಸಿಕ್ಕಿದ್ದು. ಹಾಗೆ ನಮ್ಮ ಕ್ಯಾಮ್ರಾಮನ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು, ನಮ್ಮ ಎಡಿಟ್ರು ಗಿರೀಶ್ ಅಂತ, ಎಲ್ಲರೂ ಸಪೋರ್ಟಿವ್ ಆಗಿದ್ದರು ಸರ್. ಮತ್ತು ಇನ್ನೊಂದು ನಮ್ಮ ಅಸೋಸಿಯೇಟ್ ಹಿತೇಶ್ ಅಂತ, ಯಾವಾಗಲೂ ಸಿನಿಮಾ ಸುಮಾರು 10 ವರ್ಷದಿಂದನೂ ನನ್ನ ಜೊತೆಯಾಗೇ ಇದ್ದಾರೆ, ಜೊತೆಯಾಗಿರ್ತಾರೆ. ಅದು ಒಂದು ಏನು ಮಾತಲ್ಲಿ ನನಗೊಂಥರ ಚಡ್ಡಿ ಬಿಟ್ಟಿದ್ದಾರೆ ಸರ್ ಆಯಪ್ಪ ಸಿನಿಮಾ ಜರ್ನಿಲಿ. ಸರ್ ಕಂಪ್ಲೀಟ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ ಸರ್. ಸೆಪ್ಟೆಂಬರಲ್ಲಿ ಬರಬೇಕು ಅಂತ ಇದ್ದೀವಿ ಸರ್, ಸೆಪ್ಟೆಂಬರ್ 2nd ವೀಕಲ್ಲಿ ಸರ್. ಸರ್ ನಾನು 2015-16ರಲ್ಲಿ ಚಡ್ಡಿ ಬಡ್ಡಿ ಅಂತ ಸೋಡಾ ಬುಡ್ಡಿ ಅಂತ ಫಸ್ಟ್ ಸಿನಿಮಾ ಮಾಡಿದೆ ಸರ್. ಅಮೃತಾಂಜನ್ ಡೈರೆಕ್ಟ್ರು ಮೋಹಿತ್ ಅಂತ. ಅದಾದಮೇಲೆ ಗೌರಿ ಶಕ್ಕಿ ಅವ್ರದ್ದು ಸಿನಿಮಾ ಮೈ ಡಾರ್ಲಿಂಗಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಅದಾದಮೇಲೆ ಇವ್ರದ್ದು ಕುಮಾರ್ ಅವ್ರದ್ದು ಲವ್ ಯು ಮುದ್ದು ಮಾಡಿದ್ರಲ್ಲ, ಕ್ರಿಟಿಕಲ್ ಕೀರ್ತನೆಗಳಿಗೂ ನಾನು ವರ್ಕ್ ಮಾಡಿದೆ ಸರ್. ಸರ್ ಹೌದು ಸರ್. ಹಾಂ ಸರ್, ಹಾಂ ಸರ್, ಹಾಂ ಸರ್. ನೀವು ಎಂಟೈರ್ ಸಿನಿಮಾ ನೋಡಿ ಅದರಲ್ಲಿ ಒಂದೇ ಒಂದು ಥರದ್ದು ಆ ಥರ ಪದಗಳಿದ್ದರೆ ನಾನು ತೊಗೋತೀನಿ ಸರ್ ಅದನ್ನ ವಾಪಸ್. ಎಂಟೈರ್ ಸಿನಿಮಾ ಹೌದು ಹೌದು ಹೌದು, ನಾನು ಅದನ್ನೇ ಹೇಳಿದೆ ಸರ್. ನೀವು ಸ್ಟಾರ್ಟಿಂಗಿಂದ ಸರ್ ಏನಂದರೆ ಅದನ್ನು ಆ ಥರ ಬಿಂಬಿಸ್ತಾ ಇದ್ದಾರೆ, ಆ ಥರ ಬಳಸ್ತಾರೆ ಅಂತ ತೋರಿಸ್ತಾರೆ. ಬಟ್ ಆ ಥರ ಪದಗಳನ್ನು ಯಾರೂ ಬಳಸಲ್ಲ. ಇವಾಗ ನೀವು ಇಲ್ಲೇ ತೊಗೊಂಡ್ರೆ ಒಬ್ರಿಗೆ ಏನೋ ಒಂದು ಮಾತಂದಾಗ ಅವ್ರು ರಿಯಾಕ್ಟ್ ಆಗ್ತಾರೆ. ಆ ರಿಯಾಕ್ಟನ್ನು ಇಲ್ಲಿ ಹೈಲೈಟ್ ಮಾಡಲ್ಲ.
ನಮ್ಮ ಕಡೆ ಹೈಲೈಟ್ ಮಾಡ್ತಾರೆ. ಸೊ ಅಲ್ಲಿ ಪದಗಳನ್ನು ಇಲ್ಲಿ ಹೈಲೈಟ್ ಮಾಡ್ತಾರೆ ಅಷ್ಟೇ. ನಾರ್ಮಲಾಗಿ ಯಾರು ಆ ಥರ ನೀವು ಎಂಟೈರ್ ಸಿನಿಮಾ ನೋಡಿದ್ರೆ ನಿಮ್ಗೆ ಒಂದೇ ಒಂದು ಪದನೂ ಆ ಥರದ್ದು ಸಿಗಲ್ಲ ಸರ್. ಅವ್ರನ್ನ ಕನ್ನಡಲ್ಲಿ ನನ್ನನ್ನು ನೋಡ್ಕೊಂಡಂಗಾಯ್ತು ಸರ್. ಅದು ಹೆಂಗೆ ಆಯಿತು ಅಂತ ಗೊತ್ತಿಲ್ಲ, ಕನ್ನಡಲ್ಲಿ ನನ್ನನ್ನು ನೋಡ್ಕೊಂಡಂಗಾಯ್ತು. ಸಿನಿಮಾ ಹೇಳಿದ್ನಲ್ಲ ಸರ್, ಸಿನಿಮಾ ಸೆಟ್ ಏರಿದ್ದು ಅದು ಅದು ಕಥೆನೇ ಬೇರೆ. ಆ ಟೈಮ್ಗೆ ಕರೆಕ್ಟಾಗಿ ಸಿಕ್ಕವ್ರು ಅವರು. ಆ್ಯಕ್ಚುಲಿ ಒಂದು ನಾವು ನಾಟಕ ನೋಡೋದು ತುಂಬ ಕಡಿಮೆ. ನೀವು ಹ್ಞೂ ಅಂದ್ರೆ ಗಿಚ್ಚಕ್ಕಿ, ನೀವು ಹ್ಞೂ ಅಂದ್ರೆ ಹುಚ್ಚಕ್ಕಿನ ಅಂತ ಒಂದು ನಾಟಕಕ್ಕೆ ಹೋಯ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಅಲ್ಲಿ ನೋಡ್ಕೊಂಡು ಬಂದಮೇಲೆ ಅಲ್ಲಿವರೆಗೂ ನಾನು ಒಂದು ನಾಟಕನೂ ನೋಡಿರಲಿಲ್ಲ, ನಮ್ಮ ಸಿನಿಮಾನೂ ಸೆಟ್ ಇರಲಿಲ್ಲ. ಅಲ್ಲಿಗೆ ಹೋಗಿ ಬಂದ ಮೇಲೆ ಸಿನಿಮಾ ಸೆಟ್ ಇರ್ತು ಒಂದು ತಿಂಗಳಲ್ಲಿ. ಹೀರೋ ಯಾರನ್ನ ಮಾಡೋದು, ಹರೀಶ್ ಅವ್ರನ್ನ ಸೀದಾ ಹೋಗಿ ಮಾತಾಡ್ಕೊಂಬಂದ್ವಿ. ಅವ್ರು ಅವತ್ತಿಂದನೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಸೊ ಆ್ಯಕ್ಚುಲಿ ಸಿನಿಮಾ ಚಂದ್ರಹಾಸ್ ಅಂತ ಮಾಡಬೇಕಂತ ಕಾರಣ ಇವನು ನನ್ನ ಸ್ನೇಹಿತ. ಆ್ಯಕ್ಚುಲಿ ನಾವು ಡಿಪ್ಲೊಮಾ ಮೇಟ್ಸು. ಸೊ ಮೊದಲಿಂದ ಇವನು ಒಂದು ಚಿಂತನೆ, ಒಂದು ವಿಚಾರ, ಒಂದು ಮಾತಾಡಬೇಕಾದ್ರೂ ಒಂದು ವಿಚಾರ ಮಾಡಿ ಮಾತಾಡೋವ. ಸೊ ಪ್ರತಿಯೊಂದು ಮಾತಿನ ಬಗ್ಗೆ ಗಮನ. ಸೊ ಅದೆಲ್ಲ ಒಂಥರ ನನಗೆ ಒಂದು ಖುಷಿ ಅನ್ನಿಸ್ತು. ಸೊ ಇವನು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಸೇರಿ ಒಬ್ಬೊಬ್ರು ಒಂದೊಂದು ಕಡೆ ಸೆಟ್ಲ್ ಆದ್ವಿ. ಬಟ್ ಇವನು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದ. ಒಂದು 8-10 ವರ್ಷ ಆಯಿತು ವರ್ಕ್ ಮಾಡ್ದ. ಕೊನೆಗೂ ಯಾವುದೋ ಆಫರ್ ಇಲ್ಲದೆ ಏನು ಮಾಡೋದು ಬೇಡ ಇಂಡಸ್ಟ್ರಿ ಅಂತ ಊರ ಕಡೆ ಸೆಟ್ಲ್ ಆಗಿದ್ದ. ಸೊ ಇವನು ಟ್ಯಾಲೆಂಟ್ ನನಗೊಂದು ಇತ್ತು ತಲೆಯಲ್ಲಿ. ಸೊ ಒಂದು ಸಲ ಹಿಂಗೆ ಮೀಟ್ ಆದ್ವಿ, ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಒಂದು ಮದುವೆ ಫಂಕ್ಷನ್. ಅದೊಂದು ಒಳ್ಳೆಯ ಇವೆಂಟ್. ಸೊ ಆ ಟೈಮಲ್ಲಿ ಸಿಕ್ಕು ಹಂಗೆ ಮಾತು ಬಂದು ಒಂದು ಸಿನಿಮಾ ಮಾಡೋಣ ಮಾಮ ಅಂತಂದರೆ ಹ್ಞೂ ಮಾಡೋಣ ಅಂತಂದು ಬಂತು. ಸೊ ಹಂಗೆ ಡೇ ಬೈ ಡೇ ವಿಚಾರ ಮಾಡ್ಕೊತ ಅದೇನೋ ಇನ್ನೂ ಮುಂದೆ ಹೋಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಇದು ಸಡನ್ನಾಗಿ ರೆಡಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಭಾಳ ಖುಷಿ ಆಯಿತು. ಸೊ ನಮ್ಮ ಟೀಮ್ಮೇಟ್ಸ್ನು ಯಾರ ಬಗ್ಗೆ ಏನೋ ಒಂದು ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಓವರಾಲ್ ಫೈನ್ ಚೆನ್ನಾಗಿದೆ. ಸೊ ಸೊ ನಾವು ಬೇಸಿಕಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವೃತ್ತಿಲಿ. ಸೊ ಸಿನಿಮಾ ಇದೊಂದು ನನ್ನ ಪ್ಯಾಷನ್. ಸೊ ಸಣ್ಣನಂತೆ ಒಂದು ಕನಸು ಅಲ್ಲ, ಕತೆ ಬರೀಬೇಕಂತೇಳಿ, ಕತೆ ಬರೆಯೋಣ ಅಂತ ಹೇಳಿ. ಸೊ ಅದು ಹಂಗೆ ಅದು ಅಲ್ಲಿಗೆ ಡ್ರಾಪ್ ಆಯಿತು. ಸೊ ನನ್ನ ಎಜುಕೇಷನ್ ಹಂಗೆ ಲೈಫ್ ಮುಂದುವರಿತು. ಇದೊಂದು ಆಪರ್ಚುನಿಟಿ ಬಂತು, ಮಾಡೋಣ ಅಂತ ಒಂದು ದೃಢ ನಿರ್ಧಾರ ಮಾಡಿ ನನ್ನ ಜೊತೆಗೆ ಬಸಣ್ಣ ಕಮ್ತಾರ್ ಇಲ್ಲೇ ಇದ್ದಾರೆ ಅವರು, ಅಲ್ಲಿ ಬರಲೇ ಇಲ್ಲ. ಅವ್ರದ್ದು ಒಳ್ಳೆಯ ಸಪೋರ್ಟು. ಖುಷಿ ಆಗುತ್ತೆ ನಮ್ಮ ಟೀಮ್ಮೇಟ್ಸ್ ನಾನು. ಆ್ಯಕ್ಚುಲಿ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ ಬಂದುಬಿಟ್ಟು ಒಂದು ಟ್ರಾಜಿಡಿ ಸ್ಟೋರಿ. ಸೊ ಇರೋದು ಕಂಪ್ಲೀಟ್ ಲೈಫು ಇನ್ನೇನು ಮುಳುಗ್ತಾ ಬಂದಿರುತ್ತೆ. ಕತೆ ಹೇಳಂಗಿಲ್ಲ ಸರ್. ನನ್ನ ಹೆಸರು ನಿಂಗರಾಜು ಮಂಡ್ಯ ಅಂತ. ವೃತ್ತಿಯಲ್ಲಿ ರೈತ, ಜೊತೆಗೆ ಮಂಡ್ಯ ರಮೇಶ್ ಅವರ ನಟನ ಅನ್ನೋ ಒಂದು ಟೀಮಲ್ಲಿ ಸುಮಾರು 9 ವರ್ಷಗಳ ಕಾಲ ನಾಟಕ ಮಾಡ್ತಾ, ಜೊತೆಗೆ ರೈತನಾಗಿ ಕೆಲಸ ಮಾಡ್ತಾ, ಶೈಲಜಾ ಮ್ಯಾಮ್ನೆಲ್ಲ ತೀರಾ ಹತ್ತಿರದಿಂದ ದೂರ ನಿಂತ್ಕೊಂಡು ನೋಡಿದವ್ರು ನಾವು. ಸರ್ರಂತೂ ಬಿ ಸುರೇಶ್ ಸರ್ರಂತೂ ನಟನಾಗೆ ಒಂದು ನಾಟಕ ಮಾಡಿಸಿದ್ರು. ಅಲ್ಲಿ ಅದೊಂದು ಬೇರೆ ಬಾಂಡಿಂಗು, ಅದೊಂದು ರೈತ ಅನ್ನೋದೇ ನನಗೆ ಫಿಕ್ಸ್ ಆಗಿ ರೈತ ಬರ ಇಲ್ಲಿ ಅಂತ ಈ ಥರ ಕರೆಯೋವಂಥವ್ರು. ಡಿ ಬಿಟ್ಸು ತೊಗೊಂಡಿದ್ದಾರೆ ಅಂತ ಹೇಳಿದ ತಕ್ಷಣವೇ ಫಸ್ಟು ನಂಗೆ ತಲೆಗೆ ಬಂದಿದ್ದೆ ಬಿ ಸುರೇಶ್ ಸರ್ ಮೇಡಮ್. ಅಂದರೆ ಅಷ್ಟು ಕ್ಲೋಸ್ ಆಗಿ ಅಷ್ಟು ಹತ್ರದಿಂದ ನೋಡಿದವರು. ಇವತ್ತು ನಾನು ಅವ್ರ ಜೊತೆಲಿ ಅವ್ರದ್ದೊಂದು ಟೀಮ್, ಅಂದರೆ ಈ ಥರ ಡಿ ಬಿಟ್ಸಲ್ಲಿ ನಮ್ಮದೊಂದು ಸಾಂಗ್ ಹೋಗ್ತಾ ಇದೆಯಲ್ಲ ಅನ್ನೋದು ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್, ಇದು ಈ ಥರ ಸಪೋರ್ಟು ನಿಮ್ಮ ಕಡೆಯಿಂದ ಸಿಕ್ಕಿರೋದಕ್ಕೆ. ಅದಾದಮೇಲೆ ಈ ಸಿನಿಮಾ ನಾನು ಜೊತೆಗೆ ಸೇರಿ ವರ್ಕ್ ಮಾಡಿದ್ದೆ ಬೇರೆ ಥರ, ಏನೋ ಟ್ರ್ಯಾಜಡಿ ಅಂತಲೇ ಅನ್ಬೋದು. ಅದು ಆಕಸ್ಮಿಕವಾಗಿ ಯಾರಿಗೋ ಫೋನ್ ಬಂದು ಇನ್ಯಾರಿಗೋ ಹೋಗಿ ಕೊನೆಗೆ ನನಗೂ ಅಂದರೆ ನೀವು ಮಾಡ್ತೀರಾ ಅನ್ನೋದೊಂದು ಬಂತು. ಸರ್ ಉತ್ತರ ಕರ್ನಾಟಕದ್ದು ಸ್ಲ್ಯಾಂಗು ನಿಮ್ಮ ನೋಡಿದ್ರೆ ಮಂಡ್ಯ ಯಾವಾಗಲ ಬಲಲ್ಲ ಇದೆಕ್ಲಾ ಅಂತ ಅನ್ನೋ ಮಾತು ಹೆಂಗೆ ಅಂತ. ನಾಟಕ ಮಾಡಿರೋ ಅದೇ ಒಂದು ಕಾರಣ ಏನಂತಂದರೆ, ನಾಟಕ ಮಾಡಿರೋ ಉದ್ದೇಶ ಸುಮಾರು ಒಂದು 100-500 ಶೋಗಳನ್ನ ಮಾಡಿರೋ ಲೆಕ್ಕ. ನಾವು ಉತ್ತರ ಕರ್ನಾಟಕದಲ್ಲೂ ಕೂಡ ನಾಟಕ ಮಾಡಿದ್ದೀನಿ, ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕೆ ಅದನ್ನು ಮನಸ್ಸಿಗೆ ಹಾಕ್ಕೊಂಡು ಅವಕಾಶವನ್ನು ಕೊಟ್ಟದ್ದು ಆನಂದ್ ಸರ್. ಫಸ್ಟು ಟೈಮು ಮುಹೂರ್ತಕ್ಕೆ ಅಂತ ಹೋದಾಗ ಅವ್ರನ್ನ ಮೀಟ್ ಮಾಡಿದಾಗ ಸೀರಿಯಸ್ಲಿ ನನಗೆ ನಾವು ಒಂದಷ್ಟು ಕಾಮಿಡಿ ಕಿಲಾಡಿ ಇದನ್ನೆಲ್ಲ ಬಜಾವರತ ಇದನ್ನೆಲ್ಲ ಮಾಡಿರೋ ಕಾರಣ ಪ್ರತಿಯೊಂದು ಸಿನಿಮಾಗೊಂದು ಮೀಟಿಂಗ್ ಹೋದ್ರೂ ಓಕೆ ಹೋದ್ವಿ,
ಬಂದ್ವಿ ಓಕೆ, ಅದು ಇನ್ಯಾವಾಗಲೂ ಫೋನ್ ಬರುತ್ತೆ, ಇಲ್ಲಾಂದರೆ ಫೋನೇ ಬರಲ್ಲ. ಆದರೆ ಅದೇ ಹೇಳ್ದಂಗೆ ಸಡನ್ ಆಗಿ ಆಗಿದ್ದು ಅಂತಂದರೆ ಇದೊಂದು ಸಿನಿಮಾ. 3 ದಿನದ ಹಿಂದೆ ಫೋನ್ ಬಂತು, ಹಿಂಗೆ ಆರ್ಟಿಸ್ಟ್ ಬೇಕು ಅಂತ. ಅದ್ರ ನೆಕ್ಸ್ಟು ನಾನೇ ಮಂಡ್ಯದವರು ಆ್ಯಕ್ಟ್ ಮಾಡ್ತೀನಿ ಅಂತ ಆಯಿತು. ತಿರ್ಗಾ ಅದ್ರ ನೆಕ್ಸ್ಟ್ ಡೇ ಕರೆಸಿ ಮೀಟಿಂಗ್ ಆಗೇ ಹೋಯ್ತು. ಓಕೆ ಮಾತಾಡಿಬಿಟ್ರು. ಅದಾದಮೇಲೆ ನೆಕ್ಸ್ಟ್ ಶೂಟು, ಅಂದರೆ ಮುಹೂರ್ತ ಆದ ಮಾರನೇ ದಿನಕ್ಕೆ ಶೂಟು. ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಲೇಟು ಹಿಂಗಾಗ್ತಿದ್ದ ಟೈಮಲ್ಲಿ ಇದೊಂದು ಸಡನ್ನಾಗಿ ಆಗ್ತಿದೆಯಾ ಅಂತಲ್ಲ ಅನ್ನೋ ಒಂದು ಖುಷಿ. ಜೊತೆಗೆ ನಾವು ಶೂಟಿಂಗ್ನ ಅದ್ರ ಕೆಲಸದ ಥರ ಮಾಡಲಿಲ್ಲ, ಸೀರಿಯಸ್ಸಾಗಿ ಹೇಳಬೇಕು ಅಂತಂದರೆ. ಒಂದು ಜಾಲಿ ಮಾಡಿಕೊಂಡು, ಅವರು ನಮಗೆ ಕಾಲು ಹೇಳ್ಕೊಂಡು, ನಾವು ಅವ್ರ ಕಾಲು ಹೇಳ್ಕೊಂಡು, ಆ ಒಂದು ಬಾಂಡಿಂಗೇ ಬೇರೆ ಥರ ಇತ್ತು. ನಾನು ಇಷ್ಟು ವರ್ಷದಲ್ಲಿ ಒಂದು 7-8 ಸಿನಿಮಾ ಮಾಡಿದ್ದೀನಿ. ಆದರೆ ಈ ಥರ ಒಂದು ಬಾಂಡಿಂಗು, ಈ ಥರ ಒಂದು ಕೆಲಸ, ಅದರೊಳಗೆ ಉತ್ತರ ಕರ್ನಾಟಕ ಸೈಡು ಸ್ಲ್ಯಾಂಗು, ನನಗಂತೂ ಇದು ದೊಡ್ಡ ಭಾಗ್ಯನೇ ಅಂತಲೇ ಅನ್ಬೋದು. ಆಮೇಲೆ ನಾವು ಮಾಡಿರೋದು ಎಲ್ಲ ಬರೀ ತರಲೆ ಕೆಲಸಗಳು, ತರಲೆ ಆ್ಯಕ್ಟಿಂಗ್ಗಳೇ. ಜಗಬಾಸು ಗೊತ್ತು ಆಲ್ಮೋಸ್ಟು ಇಲ್ಲ, ಒಂದು ಕಾಮಿಡಿ ಜಾನರ್ ಬಿಟ್ಟು ಬೇರೆ ಎಲ್ಲೂ ಹೋಗೇ ಇಲ್ಲ ನಾವು. ಇದು ನನ್ನ ಲೈಫಲ್ಲಿ ಒಂದು ಡೆಡ್ ಆಪೋಸಿಟ್ ಕ್ಯಾರೆಕ್ಟ್ರು. ನಾನು ಲೈಫಲ್ಲೇ ನೋಡದೇ ಇರೋಕ್ಕಾಗದೆ ಅಂತ ಕ್ಯಾರೆಕ್ಟ್ರು. ಅಂದರೆ ಒಂದು ಮಾನವೀಯತೆ ಕ್ಯಾರೆಕ್ಟ್ರ್ ಅಂತಲೇ ಹೇಳ್ಬೋದು. ಅಂದರೆ ಸರ್ ಅದೇ ಸರ್, ಪಾತ್ರದ ಬಗ್ಗೆ ಅದಕ್ಕೆ ಹೇಳ್ಬೋದ ಸರ್? ಅಂದರೆ ಯಾವ ಥರ? ಯಾಕೆ ಹೇಳ್ಬಿಡು, ಬಂದ್ಬಿಡು. ಸರ್ ಅದೊಂದು ದೊಡ್ಡ ಕತೆ ಸರ್. ಕೇಳಿ ಕಾಲು ಕಟ್ಕೊಳ್ಳೋದೊಂದು ಬಾಕಿ ಸರ್. ಎಲ್ಲರಿಗೂ ಜೋಡಿ ಕೊಟ್ಟಿದ್ದೀರಿ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಎಲ್ಲ ಸಿನಿಮಾದಲ್ಲೂ ಕೇಳ್ಕೊಳ್ಳೋದಾಗ್ಬಿಟ್ಟೈತೆ. ಇವ್ರನ್ನೂ ಕಾಲು ಕಟ್ಕೊಂಡೆ ಸುಮ್ಮನೆ ಹಿಂಗೆ ಹೋಯ್ತಿದ್ದಂಗೆ, ಸರ್ ಇದು ತೂಕವಾದ ಕ್ಯಾರೆಕ್ಟ್ರು ಸರ್, ಸ್ವಲ್ಪ ತೂಕ ಮೇಂಟೈನ್ ಮಾಡಿ ಸಾರ್ ಅಂತಾರೆ. ಎಲ್ಲಿಂದ ತೂಕ ಮೇಂಟೈನ್ ಮಾಡೋದು, ಯಾವ ತೂಕ ಆ್ಯಕ್ಚುಲಿ ಶೂಟಿಂಗಲ್ಲಿ ಆ್ಯಕ್ಷನ್ ಹೇಳೋದಕ್ಕಷ್ಟೇ ನಾವು ಹಿಂಗೆ ನಿಂತಿರ್ತಿದ್ವಿ. ಅದನ್ನ ಬಿಟ್ಟರೆ ಹೊರಗಡೆ ಹಿಂಗೆ ಹೋಗೋದೇ ತಡ, ಏನಾದ್ರು ತರಲೆ ಮಾಡೋದೇ ತಡ. ಸರ್ ನಿಮ್ಮದೊಂದು ಕ್ಯಾರೆಕ್ಟ್ರ್ ತೂಕ ಇದೆ ಸರ್, ಅದನ್ನು ಮೇಂಟೈನ್ ಮಾಡಿ ಸರ್, ಅದನ್ನು ಮೇಂಟೈನ್ ಮಾಡಿ ಸರ್. ಹೀಗೆ ಟೋಟಲ್ ಇಡೀ ಸಿನಿಮಾನ ಅವ್ರಿಗೆ ಹೆಂಗೆ ಬೇಕೋ ಸ್ಕ್ರೀನಲ್ಲೂ ಇತ್ಕೊಂಡು ಆಫ್ ಸ್ಕ್ರೀನು ಇತ್ಕೊಂಡು ನಡೆಸ್ಕೊಂಡು ಕರ್ಕೊಂಬಂದಿದ್ದಾರೆ. ಒಟ್ಟಿನಲ್ಲಿ ಒಂದು ನಾನು ಕೊಪ್ಪಳ ಜಿಲ್ಲೆಯ ಮಂಗಳೂರು ಅಂದರೆ ಹಳ್ಳಿನೇ, ಕೊಪ್ಪಳ ಜಿಲ್ಲೆಯವಳು. ಜ್ಯೋತಿ ಮಂಗಳೂರು ಅಂತ ನನ್ನ ಹೆಸರು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಸರ್ ಹೇಳ್ಬೋದಾ? ಹೀರೋಗೆ ತಾಯಿ, ನಾನು ಹೀರೋಗೆ ತಾಯಿ ಪಾತ್ರ. ಆಮೇಲೆ ಇವ್ರಿಗೂ ತಾಯಿ, 2 ಮಕ್ಕಳಿರ್ತಾರೆ ನನಗೆ. ಒಳ್ಳೆ ಕ್ಯಾರೆಕ್ಟರ್ ನಂದು. ನಿಜ ಹೇಳಬೇಕು ಅಂದರೆ ಭಾಳ ಅದ್ಭುತವಾದ ಪಾತ್ರ ಇದು. ನಾನೇ ಅಂದ್ಕೊಂಡಿರಲಿಲ್ಲ ನಾನು ಸಿನಿಮಾದಲ್ಲಿ ಪಾತ್ರ ಮಾಡ್ತೀನ ಅಂತ ಫಸ್ಟ್ ಟೈಮ್. ಯಾಕಂದರೆ ನಾನು ರಂಗಭೂಮಿ ಕಲಾವಿದೆ. ಸರ್ ನನ್ನನ್ನು ಕರೆಸಿ ನೋಡಿದಾಗ ನಾನೇ ಅವ್ರಿಗೆ ಹೇಳಿದೆ, ಸರ್ ನೋಡಿ ನನ್ನಿಂದ ಇದು ಸಾಧ್ಯನಾ ಅಂತ ನನಗೆ ಕ್ವಶನ್ ಮಾಡ್ಕೊಳ್ಳೋ ರೀತಿಯಾಗಿದೆ. ನೋಡಿ ನನ್ನಿಂದ ಕೆಲಸ ತೊಗೊಳ್ಳೋದೆಲ್ಲ ನಿಮಗೆ ಬಿಟ್ಟಿರೋದು ಅಂತ ಹೇಳಿದೆ. ಸರ್ ಆಗಲಿ ಮೇಡಮ್ ಅಂತ ಒಪ್ಪಿ ನನಗೆ ಪಾತ್ರ ಕೊಟ್ಟಿದ್ದಾರೆ. ನಾನಿದನ್ನು ಮನಸ್ಫೂರ್ತಿಯಾಗಿ, ಅಂದರೆ ಇದು ನನ್ನದೇ, ನಾನೇ ಇದರಲ್ಲಿ ಇದ್ದೀನೇನೋ ಅಂತ ಇನ್ವಾಲ್ವ್ ಆಗಿ ನನ್ನದೇ ಸ್ಟೋರಿ ಅಂದ್ಕೊಂಡು ಮಾಡಿದ್ದೀನಿ. ಅದು ಎಷ್ಟರ ಮಟ್ಟಿಗೆ ಬಂದಿದೆಯೋ ನನಗೆ ಗೊತ್ತಿಲ್ಲ. ಎಲ್ಲರೂ ಸಿನಿಮಾ ನೋಡಿದಾಗ ಮಾತ್ರ ನನ್ನ ಪಾತ್ರ ಏನೋ ಅಂತ ನನಗೆ ಗೊತ್ತಾಗುತ್ತೆ. ಇದಕ್ಕೆ ನಮ್ಮ ಡೈರೆಕ್ಟ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ. ಓಕೆ, ಚಂದ್ರಕಲಾ ಅವರು. ಸೂರ್ಯಕಲಾ, ಸಾರಿ ಅಲ್ವಾ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಇರಲಿ ಸಾರಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಹೆಸರು ಸೂರ್ಯಕಲಾ ಅಪ್ಪಣ್ಣ ಅಂತ. ಅಪ್ಪಣ್ಣ ಅವರು ವೈಫ್ನ. ಅಪ್ಪಣ್ಣಂಗೆ ಇಷ್ಟೊಂದು ಮಗಳಿದ್ದಾಳೆ ಅಂತ ಗೊತ್ತೇ ಇರಲಿಲ್ಲ. ಅಪ್ಪಣ್ಣ ಅವ್ರ ವೈಫ್ ನಾನು, ಧರ್ಮಪತ್ನಿ. ನಾನು ಗೊತ್ತೇ ಆಗಲಿಲ್ಲ. ಇದಕ್ಕೆ ಇನ್ನೊಂದು ಸಾರಿ, ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ, ದಯವಿಟ್ಟು. ಅವ್ರ ಹಾಗೆ ಇನ್ನು ಸ್ವೀಟ್ 16 ನಾವು. ಅದೇ ನಯನ ಅವರೊಂದು ಹೇಳಿದಾರಲ್ಲ, ಮುಂದೆಯಿಂದ ಅಪ್ಪ ಅಂತ ಕರಿಲ್ಲ, ಹಿಂದೆಯಿಂದ ಅಣ್ಣ ಅಂತ ಕರಿಲ್ಲ ಅಂತ. ಅಪ್ಪಣ್ಣ ಅನ್ನಲ್ಲ, ಅಣ್ಣಪ್ಪ. ಈ ನೋವಿಗೆಲ್ಲ ಸೊಲ್ಯೂಷನ್ ಇಲ್ಲ ಮೇಡಮ್. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಓಕೆ, ಈ ಚಂದ್ರಹಾಸ ಮೂವಿಲಿ ನಾನೊಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ.
ಅದನ್ನು ರಿವೀಲ್ ಮಾಡೋ ಹಾಗಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಮಾಡಿರೋದು. ನಾನು ತುಂಬ ಖುಷಿಯಿಂದ ಮಾಡಿದೆ, ಯಾಕಂದರೆ ನಮ್ಮ ಯಜಮಾನರು ಉತ್ತರ ಕರ್ನಾಟಕದವರು ಖುಷಿಯಾಗಿ ಒಪ್ಕೊಂಡು ಖುಷಿಯಿಂದ ಮಾಡಿದ್ದೀನಿ. ಅವರಿಂದ ನನಗೆ ಸ್ವಲ್ಪ ಆ ಲ್ಯಾಂಗ್ವೇಜ್ ಹತ್ತಿರವಾಗಿದ್ದು ಬರೋಕ್ಕೆ ಸಾಧ್ಯ ಆಯಿತು. ಓಕೆ. ಡಿ ಬೀಚ್ ನಂದು ಮಲೆನಾಡು ಆ್ಯಕ್ಚುಲಿ, ಸಾಗರದ ಹತ್ರ, ಶಿವಮೊಗ್ಗ ಡಿಸ್ಟಿಕ್ ಸಾಗರದ ಹತ್ರ ನಂದು. ಮದುವೆ ಆಗಿದ್ದು ಬೆಳಗಾಂ, ಆದ್ದರಿಂದ ನನಗೆ ಅದು ಹತ್ತಿರವಾಗಿದೆ ಆ ಲ್ಯಾಂಗ್ವೇಜ್, ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್. ಅದಕ್ಕೋಸ್ಕರನೇ ಒಪ್ಕೊಂಡೆ ನಾನು. ಲ್ಯಾಂಗ್ವೇಜ್ ಇದು ನಿಮ್ಗೆ ಬರುತ್ತಲ್ಲ ಮೇಡಮ್, ಆಗತ್ತಲ್ಲ ಅಂತ ಕೇಳಿದಾಗ ಡೈರೆಕ್ಟ್ರು, ಬರುತ್ತೆ ಸರ್, ಖಂಡಿತ ಬರುತ್ತೆ, ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ತುಂಬ ಖುಷಿಯಾಗಿದೆ ನನ್ನ ಪಾತ್ರ ಮಾಡಿರೋದು. ಮತ್ತು ಡಿ ಬೀಚ್ ಅವರು ಇದು ಸಾಂಗ್ ತೊಗೊಂಡಿದ್ದು ತುಂಬ ಹೆಮ್ಮೆ ಇದೆ. ಮ್ಯಾಮ್ ನನಗೆ ಮೊದಲಿಂದ ಗೊತ್ತು, ಅವ್ರಿಗೆ ನಾನು ಪರಿಚಯ ಇಲ್ಲ, ನನಗೆ ಗೊತ್ತು, ಅವ್ರು ಮೊದಲಿಂದ ನಾನು ನೋಡಿದ್ದೀನಿ ಅವರನ್ನು ಇಂಡಸ್ಟ್ರಿಯಲ್ಲಿ ನಾನು ಬಂದಾಗಿಂದನು. ತುಂಬ ಖುಷಿ ಇದೆ ಅವರು ಡಿ ಬೀಚಲ್ಲಿ ಇದು ನಮ್ಮ ಸಾಂಗ್ನ ತೊಗೊಂಡು ಇಲ್ಲಿ ನಮಗೆ ಒಂದು ಸಪೋರ್ಟಿವ್ ಆಗಿ ಇರೋದಕ್ಕೆ. ಹಾಗೆ ನಮ್ಮ ಡೈರೆಕ್ಟರು ನನಗೆ ಈ ಪಾತ್ರ ಕೊಟ್ಟು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಆ ಪಾತ್ರ ಮಾಡಿದ್ದಕ್ಕೆ. ಮತ್ತು ಇದು ನಮ್ಮ ಸಾಂಗ್, ನಾನು ನನ್ನ ಚಡ್ಡಿ ಬಡ್ಡಿನ ನಾನು ಕರ್ಕೊಬಂದಿದ್ದೀನಿ, ಪಲ್ಲವಿ ಪರ್ವ ಅವರು ಅವ್ರು ಇಲ್ಲಿ ಬಂದಿದ್ರು, ಆಗಲೇ ನೋಡಿದ್ದೀರ ನೀವು. ಅವ್ರನ್ನ ಜೊತೇಲಿ ಕರ್ಕೊಬಂದೆ, ಯಾಕಂದರೆ ಚಡ್ಡಿ ಬಡ್ಡಿ ಸಾಂಗ್ ರಿಲೀಸ್ಗೋಸ್ಕರ ಕರ್ಕೊಬಂದೆ. ತುಂಬ ಚೆನ್ನಾಗಿ ಬರುತ್ತೆ ಮೂವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ನಮ್ಮ ಹರೀಶ್ ಸರ್ ಎಲ್ಲರೂ ಎಲ್ಲ ಮಾತಾಡಿದ್ರು. ಹೀರೋ ನಾನು. ನನಗೆ ನಮಸ್ಕಾರ ರೀ, ನಾನು ಸಂತೋಷ್ ಅಂತಂದ ಧಾರವಾಡದಿಂದ. ನನ್ನ ಬೈ ಪ್ರೊಫೆಷನ್ ನಾನು ಕಾರ್ಟೂನ್ ಎನಿಮೇಟ್ರ್. ಸೊ ಹೀಗಾಗಿ ನನಗೆ ಆ್ಯಕ್ಟಿಂಗ್ ಕಡೆಗೆ ಭಾಳ ಒಲವಿತ್ತು. ಅದಾದ ಮೇಲೂ ನನಗೆ ಈ ಕಡೆ ಕೆಲಸ ಮಾಡೋಕ್ಕೆ ಅವಕಾಶಗಳು ಸಿಕ್ಕಿದ್ದಿಲ್ಲ. ಮತ್ತೊಂದು ಕಾರಣ ಅಂದರೆ ಏನು ಕೋವಿಡ್ ಟೈಮ್ನಾಗ ಏನು ಒಂದಿಷ್ಟು ವೀಡಿಯೋಸ್ ಅದು ಮಾಡ್ತಿದ್ದೆ. ಅವಾಗ ನಂದು ಸ್ಕಿಲ್ ಮತ್ತೊಮ್ಮೆ ಡೆವಲಪ್ ಆಯ್ತು. ಮತ್ತು ಆ ಕಡೆಗೆ ಏನು ಆ್ಯಕ್ಟ್ ಮಾಡೋ ಕಡೆಗೆ ಆ ಕಡೆಗೆ ಮತ್ತೊಮ್ಮೆ ಬಂದೆ. ಹೀಗಾಗಿ ಅಲ್ಲಿಂದ ನನ್ನ ವಿಡಿಯೋಗಳನ್ನು ನೋಡಿ ನೋಡಿ ನನಗೆ ಅದರ ಮುಖಾಂತರ ಒಂದು 5 ಫಿಲ್ಮ್ ಸಿಕ್ಕಿದಾವೆ. 2 ಆಲ್ರೆಡಿ ಕಂಪ್ಲೀಟ್ ಆಗ್ಯಾವ. ಅವು ಇದಕ್ಕೆ ಬರುವುದವು ಏನು ರಿಲೀಸ್ ಆಗೋದವು. ಒಂದು ಹುಲಿಬೀರ, ಅದ್ರೊಳಗೂ ಒಂದು ದೊಡ್ಡ ಪಾತ್ರನ ಕೊಟ್ಟಾರ, ಇದ್ರೊಳಗೂ ಒಂದು ದೊಡ್ಡ ಪಾತ್ರನ ಕೊಟ್ರ. ನಿಮ್ಮಷ್ಟು ಐತಲ್ರಿ. ಅಂದ್ರೆ ಎದಕ್ಕೆ ಹೇಳಾಕತ್ತೇನಂತಂದ್ರೆ, ನೆಕ್ಸ್ಟ್ ಸಣ್ಣ ಸಣ್ಣ ರೋಲ್ ಕೊಟ್ಟಿಲ್ಲ ನನಗೆ, ದೊಡ್ಡ ಕೊಟ್ಟಾರ. ಅಂದ್ರೆ ಮತ್ತೆ ಇನ್ನೂ ನೋಡಿದವರು ಹಾಪ ಇವಂಗೆ ದೊಡ್ಡ ರೋಲ್ ಕೊಡೋನು ಬರ್ತಾನ ಅಂತಂದು ಒಂದು ಮೆಸೇಜ್ ಇದನ್ನು ಮಾಡತ್ತೀರಿ. ಆಮೇಲೆ ಇನ್ನೊಂದು ಇವರು ಎಲ್ಲ ಬಂದಿದ್ರು ಅಣ್ಣಗಳು ಬಂದವರು. ನೆಕ್ಸ್ಟ್ ಮುಂದಿನ ಇದಕ್ಕೆ ನನಗೆ ಫಿಲ್ಮ್ನ್ಯಾಗ ನಾವು ಇರಬೇಕು ಅಂತ ನೋಡ್ರಿ ಸಾಹೇಬ್ರೆ, ನಾವು ಇರ್ಬೇಕು ಆಮೇಲೆ ಅವ್ರ ಬಗ್ಗೆ. ಹಿಂಗೆ ಅವ್ರಿಗೂ ಕೊಡ್ರಿ, ಸಣ್ಣ ಪುಟ್ಟ ಕೊಡ್ರಿ. ಹಂಗೆ ಅಂದೇರಿ. ಪಿಕ್ಚರ್ ರಿಲೀಸ್ ಆಗೋ ಮಟ್ಟನು ನಿಮ್ಗೆ ದೊಡ್ಡ ಪಾತ್ರಗಳನ್ನ ಕೊಡಲಿ ಅಂತ ಕೇಳ್ಕೊತೀನಿ. ಸೂಪರ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಸಿನಿಮಾದ ನಾಯಕ ನಟರು ಹರೀಶ್ ಸರ್ ಮಾತಾಡಿ. ನಮಸ್ಕಾರ. ಶೈಲಜಾ ಮೇಡಮ್ಗೆ, ಆಮೇಲೆ ಪೂರ್ಣ ಸರ್ಗೆ ನಮಸ್ಕಾರ. ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂತಂದ್ರೆ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಕನಸುಗಳು ಇವೆಲ್ಲ. ಬೆಂಗಳೂರಿಗೆ ಬರಬೇಕು, ಹೀರೋ ಆಗಬೇಕು ಅಂತ ಭಾಳ ಜನ ಇಲ್ಲಿ ಎಷ್ಟೋ ಜನ ಬಂದವರು ಅದಾರ. ಅವರು ನನಗಿಂತ ಒಳ್ಳೆ ಆ್ಯಕ್ಟ್ರೂ ಇರ್ಬೋದು. ಕೆಲವು ಜನರಿಗೆ ಅವಕಾಶ ಸಿಕ್ಕಿಲ್ಲ, ಕೆಲವು ಜನರಿಗೆ ಅವಕಾಶ ದೊರೆತಿಲ್ಲ ಅಂತ ಕಾಣಿಸುತ್ತೆ. ಆದ್ರೆ ನನಗೆ ಸಿಕ್ಕೈತಿ. ಅದು ಎಷ್ಟು ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಮೊದಲು ನಾನು ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ರಂಗಭೂಮಿಗೆ. ಯಾಕಂತಂದರೆ ಈಗ ನನಗೆ ಯಾರೇ ಹರೀಶ್ ಅಂತೇಳಿ ಮಾತಾಡಿಸ್ತಾರಂತಂದ್ರು ಅದಕ್ಕೆ ಮೂಲತಃ ಕಾರಣ ರಂಗಭೂಮಿ. ವೃತ್ತಿ ರಂಗಭೂಮಿ ಒಳಗೆ ನಾನು ಸುಮಾರು ಒಂದು 15-16 ವರ್ಷ ಕೆಲಸ ಮಾಡಿ ಆಮೇಲೆ ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆದೆ. ಶರಣೆ ಸರು, ಆಮೇಲೆ ಜಿ ಕನ್ನಡ ನೆನೆಸ್ಕೊಳ್ಳೇಬೇಕು. ಯಾಕಂತಂದ್ರೆ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ಯಾವುದಂತಂದ್ರೆ ಹತ್ತಿದೇಣಿನ ಯಾವತ್ತೂ ಒದಿಬಾರ್ದು, ಮರಿಬಾರ್ದು ಅಂಥೇಳಿ. ನಾವೀಗ ಏನೇ ಅದೀವಿ ಅಂತಂದ್ರು ಯಾರಿಂದ ಅದೀವಿ, ಎದಕ್ಕೆ ಅದೀವಿ ಅಂತ ಅನ್ನೋದೊಂದು ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಕತ್ತೀನಿ ತಮಗೆ. ಆಮೇಲೆ ಈ ಪಿಕ್ಚರ್ ಸಿಕ್ಕಿದ್ದು ನನಗೂ ಒಂದು ಸರ್ ಒಂದು ಇಲ್ಲಿ ಕಾಮಿಡಿ ಕಿಲಾಡಿ ಮಾಡ್ಬೇಕಾದ್ರೆ ಭಾಳ ಜನ ಲಾಬೇನಾಡು ಸ್ಟುಡಿಯೋಗೆ ಬರೋರು ಹಿಂಗೆ ಒಂದು ಸಿನಿಮಾ ಮಾಡಕತ್ತೀವಿ ರೀ, ತಮಗೆ ಹೀರೋ ಆಗ್ತೀವಿ, ಅದಾಗ್ತೀವಿ ಇದಾಗ್ತೀವಿ ಅಂತಿದ್ರು.
ನಾನು ಹ್ಞೂ ಸರ್ ಅಂತೇಳಿ ಸುಮ್ಮಾಗ್ತಿದ್ದೆ. ಅದು ಏನೋ ಅದೊಂಥರ ರೂಢಿ ಅನಿಸ್ಬಿಟ್ಟಿತ್ತು. ಅದು ಕೆಲವು ಜನ ಬರೋರು ನಿಮ್ಮ ಪಾತ್ರ ಐತೆ ಅದನ್ನೋರು, ಆಮೇಲೆ ಮರ್ತೆ ಬಿಡೋರು, ಆಮೇಲೆ ಕರಿತಾನೂ ಇರಲಿಲ್ಲ. ಹಾಗೆ ಆನಂದ್ ಸರ್ ಒಂದು ಸತಿ ಬಂದರು, ಈ ಪಿಕ್ಚರ್ಗೆ ಹಿಂಗೆ ಮಾಡಕತ್ತೀವಿ ಸರ್ ಅಂತ. ಓಕೆ ಸರ್ ಅಂತಂದೆ. ಸರ್ ನೀವು ಮಾಡ್ತೀರಾ ಇಲ್ಲ ಅಂತ. ಅಲ್ಲಿ ಸರ್ ನೀವು ಮಾಡ್ತಿರಲ್ಲ ಮೊದಲು ಅದನ್ನು ಡಿಸೈಡ್ ಮಾಡಿರಿ, ಆಮ್ಯಾಗ ನಾನು ಮಾಡ್ತೀನಿ ರೀ ಅಂತಂದೆ. ಅಂದ್ಕೂಡಲೇ ಎಲ್ಲರೂ ಹೇಳಿದ್ದು ಅದು ನಿಜಾನೇ. ಯಾಕಂತಂದರೆ ಸಡನ್ನಾಗಿ ಆಗಿದ್ದೆ ಎಲ್ಲ. ಅವ್ರು ಬಂದರು, ಮಾತಾಡ್ತೀನಿ ಸರ್ ಓಕೆನಾ ಅಂತಂದ್ರು. ಓಕೆ, ಒಂದು ಲೈನ್ ಸ್ಟೋರಿ ಹೇಳಿದ್ರು ನನಗೆ. ಓಕೆ ಸರ್ ಮಾಡ್ತೀನಿ ಸರ್. ಅದು ಅಂದೆ ನಾನು, ನನ್ನ ಜಾನರ್ ಇರೋದು ಅಷ್ಟು ಕಾಮಿಡಿ. ಯಾಕಂತಂದ್ರೆ ನಾವು ಬಂದು ಸುಮ್ಮನೆ ನಿಂತರೂ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ, ನಮ್ಮದು ಹಂಗಿರುತ್ತೆ. ನೀವು ಅವರು ಲಾಸ್ಟಿಗೆ ಹೇಳಿದ ಪ್ರಕಾರ ಆ ಕೆಲಸ ತೆಗೆಸ್ಕೊಳೋದು ನೀವೇ ರೀ, ಅದು ನಮಗಂತೂ ಬರಲ್ಲ ಅಂತ ಹೇಳಿದ್ದೆ. ಅದಂತೂ ಹಿಂಡಿ ತೆಗೆದುಬಿಟ್ಟಾರೆ, ಅದಂತೂ ಖರೆ. ಅದು ಕಾಮಿಡಿ ಇವರೇ ಮಾಡ್ಯಾರಿ, ನಾ ಮಾಡಿಲ್ಲ ಅದ್ರಾಗ. ತೆಗ್ಸ್ಯಾರ. ಆಮೇಲೆ ಎಲ್ಲರೂ ಹೇಳ್ದಂಗೆ ಎಲ್ಲರೂ ಒಳ್ಳೆ ಕಲಾವಿದರೇ ಸೇರಿದ್ರು. ಯಾಕಂತಂದ್ರೆ ಅಂದ್ರೆ ಆನಂದ್ ಸರ್ ಅಂದಂಗೆ ಒಳ್ಳೇದಾಗಬೇಕು ಅಂತಂದಾಗ ಒಳ್ಳೇದು ಹಾಕ್ಕೊಂತಾನೆ ಹೋಗುತ್ತಂತ. ದಿಢೀರ್ನೇ ಸಟ್ಟೆ ಇರ್ತು. ಸಟ್ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟಾಗಿ 45 ದಿವಸ ಹೆಂಗಾಯಿತು, ಶೂಟಿಂಗ್ ಹೆಂಗೆ ಮುಗೀತು ಗೊತ್ತೇ ಆಗಲಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಉಮೇಶ್ ಹೇಳ್ದಂಗೆ ಅದು 1 ವರ್ಷದೊಳಗೆ ಒಂದು 7-8 ತಿಂಗಳೊಳಗೆ ಮುಗಿದಿದ್ದ ಪಿಕ್ಚರ್ ಅಂದ್ರೆ ಇದೇ ಕಾಣಿಸುತ್ತೆ ನಮ್ಗೆ ಅನಿಸಿದ ಮಟ್ಟಿಗೆ. ರಿಲೀಸ್ ಒಳಗೆ ಬಂದು ನಿಂತೈತಿ ಅದ್ರೊಳಗೆ. ಸರ್ ಯಾರು? ಹೌದಾ, ಸಾರಿ ಸರ್. ಮಾಡಿದ್ವಿ, ಕಷ್ಟಪಟ್ಟು ಮಾಡೀವಿ, ಇಷ್ಟಪಟ್ಟು ಮಾಡೀವಿ. ಎಲ್ಲರೂ ಶ್ರಮ ಐತಿ ಇದ್ರೊಳಗೆ. ನಂದೊಬ್ಬಂದೇ ಅಂತಲ್ಲ, ನಮ್ಮ ಸಂತೋಷ್ ಸರ್ ಆಯಿತು, ನಮ್ಮ ಸೂರ್ಯಕಲಾ ಮೇಡಮ್ ಆಯಿತು, ಆಮೇಲೆ ನಮ್ಮ ಅಕ್ಕನೇ ಆಗ್ಬೇಕು ಅವರು, ಜ್ಯೋತಿ ಮೇಡಮ್ ಅವರು, ಆಮೇಲೆ ನಮ್ಮ ನಾಗರಾಜ್ ಅವರು. ಅಂದಂಗೆ ಪಾಪ ಭಾಳ ಒದ್ದಾಡಿದ್ರು ಸ್ವಲ್ಪ. ಫಸ್ಟಿಗೆ ಉತ್ತರ ಕರ್ನಾಟಕದ್ದು ಹಂಗೆ ಪಡ್ ಹೊಡೆದು ಕಲ್ಸಿನ ಅವರಿಗೆ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಆಮೇಲೆ ನಾವೆಲ್ಲ ಮಾಡಿದ್ವಿ ಅನ್ನೋಕ್ಕಿಂತ ನಮ್ಮಂಥ ಹೊಸಬ್ರ ಮೇಲೆ ಬಂಡವಾಳ ಧೈರ್ಯ ಮಾಡಿ ಬಂಡವಾಳ ಹಾಕ್ತಾರಲ್ಲ, ಅದಕ್ಕೆ ಹೇಳ್ಬೇಕು. ಯಾಕಂತಂದ್ರೆ ಎಷ್ಟೋ ಜನ ಈಗ ಕಲಾವಿದ್ರು ಅದಾರ, ಪಿಕ್ಚರ್ ಮಾಡಬೇಕು ಅಂತ ಆಸೆ ಐತಿ, ಆದರೆ ಬಂಡವಾಳ ಹಾಕೋರು ಯಾರೂ ಇಲ್ಲ. ಯಾಕಂತಂದ್ರೆ ಹೊಸಬ್ರ ಮೇಲೆ ಹಾಕಿದ್ರೆ ಬರುತ್ತೋ ಇಲ್ಲೋ, ಅದು ಎಷ್ಟೋ ಜನ ಕೆಲವು ಸಟ್ ಏರಿಸಿ ಕ್ಯಾನ್ಸಲ್ ಆಗೋ ಇರ್ತಾವ. ಆದರೂ ಹೊಸ ಪ್ರತಿಭೆಗಳ ಮೇಲೆಲ್ಲ ಧೈರ್ಯ ಇಟ್ಟು ಬಂಡವಾಳ ಹಾಕ್ದಂಥ ನಮ್ಮ ಬಸಣ್ಣ ಸರ್ ಆಯಿತು, ಆಮೇಲೆ ನಮ್ಮ ಬಸಣ್ಣ ರತಿ, ಇಬ್ಬರು ಬಸಣ್ಣ ಸರ್ ಬಿಟ್ಟಾರೆ ನಮಗೆ ಪ್ರೊಡ್ಯೂಸರ್ಗಳು. ನಮ್ಮಂಥವ್ರ ಮ್ಯಾಗೆ ಬಂಡವಾಳ ಹಾಕಿದ್ದಕ್ಕೆ ನಾವು ನಮ್ದು ಏನೈತಿ ಶಕ್ತಿ ಐತಿ ಅದು ಮಿತಿ ಮೀರಿ ನಾವು ಆ್ಯಕ್ಟ್ ಮಾಡಿ ಈ ಪಿಕ್ಚರ್ನ ಗೆಲ್ಸಕ್ಕೆ ಟ್ರೈ ಮಾಡೀವಿ. ನಮ್ಗೆ ಎಷ್ಟು ಆಗುತ್ತೆ ನಾವು ಅದನ್ನು ಎಫೆಕ್ಟ್ ಹಾಕಿ ಮಾಡೀವಿ. ಇನ್ನೇನು ರಿಲೀಸ್ ಆದ್ಮ್ಯಾಗ ಜನರು ಅದ್ರ ಬಗ್ಗೆ ಹೇಳ್ಬೇಕು ಏನಾಯ್ತು ಏನಂತಂದು. ಯಾಕಂದ್ರೆ ನಮ್ಮ ಬೆನ್ನು ನಾವು ತಟ್ಕೋಬಾರ್ದಂತ ನೋಡಿದ್ಮ್ಯಾಗ ಜನ ಹೇಳಿದ್ಮ್ಯಾಗೆ ಗೊತ್ತಾಗೋದು ಅದು. ಅದ್ರಂಗೆ ಫಸ್ಟ್ ಸಾಂಗು ಚಡ್ಡಿ ಬಡ್ಡಿ ಅಂತೇಳಿ ಅದನ್ನು ಹೇಳ್ತಾರಲ್ಲ, ನಾವು ಮನಸ್ನಾಗೂ ಅನಿಸ್ಲಿಲ್ಲ. ನಾವು ಹೀರೋ ಆಗ್ತೀವಿ, ನಮ್ಗೆ ಒಂದು ಹಾಡು ಬರುತ್ತೆ, ಆ ಹಾಡನ್ನ ಯೋಗರಾಜ್ ಭಟ್ರು ಸರ್ ಬರೀತಾರೆ, ಅದನ್ನು ಶರಣ್ ಸಂಜು ಸರ್ ಹಾಡ್ತಾರೆ, ಪೂರ್ಣ ಸರ್ ಮ್ಯೂಸಿಕ್ ಮಾಡ್ತಾರೆ. ಅಂದ್ರೆ ಇವೆಲ್ಲ ಕನಸಿನ ಮಾತೆ ನಮಗೆಲ್ಲ, ನಮ್ಮ ಭಾಗದ ಹುಡುಗರಿಗೆ ಇವೆಲ್ಲ ಕನಸಿನ ಮಾತು. ಅದು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಈ ಜನ್ಮಕ್ಕೆ ನನಗೆ ಅದು ಸಾಕಾರ ಆಗೈತಿ. ನನಗೆ ಇದಷ್ಟು ಈ ಸಿಕ್ಕೈತಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸರ್. ಪಾತ್ರದ ಬಗ್ಗೆ ಸರ್, ಒಬ್ಬ ಮಿಡಲ್ ಕ್ಲಾಸ್, ಮೊದಲನೇ ಸಿನಿಮಾ ಅಂದರೆ ಫಸ್ಟ್ ಒಂದು ಮಾಡಿದ್ದೆ ಸರ್, ಉಡಾಳ ಅಂಥೇಳಿ. ಅದ್ರೊಳಗೆ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ರು, ಅದು ಭಟ್ರ ಪಿಕ್ಚರೇ. ಅದರೊಳಗೂ ನೀ ಕಾಮಿಡಿ ಬೇಡ ವಿಲನ್ ಮಾಡು ಅಂಥೇಳಿ ಮಾಡಿಸಿದ್ರು. ಆಮೇಲೆ ಮೊನ್ನೆ ರಿಲೀಸ್ ಆದಂಥ KD ಒಳಗೂ ಮಾಡಿದ್ದೆ ಸರ್ ನಾನು, ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೆ. ರಕ್ಷಿತಾ ಮೇಡಮ್ ಅವರು ಒಂದು ಸತಿ ಕಾಮಿಡಿ ಕಿಲಾಡಿ ಒಳಗೆ ನಮ್ಮ ಪಿಕ್ಚರ್ ಒಳಗೆ ಒಂದು ಮಾಡಂತಿ ಅಂತೇಳಿ ಒಂದು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಅದರೊಳಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು, ತುಂಬ ಚೆನ್ನಾಗಿರೋ ಕ್ಯಾರೆಕ್ಟ್ರ್ ಮಾಡಿದ್ದೆ. ಚೆನ್ನಾಗೂ ಬಂತು. ಆ ಕಡೆ ನಮ್ಮ ಸೈಡೆಲ್ಲ ಭಾಳ ಇಷ್ಟಪಟ್ಟರು ಅದನ್ನು. ಆಮೇಲೆ ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬೇಕಂತಂದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗ. ಎಲ್ಲರೂ ಆ ಪಾತ್ರ ನೋಡಿದ್ರಂತಂದ್ರೆ ನಾವು ಇದನ್ನೊಂದು ಮಾಡೀವಪ್ಪ, ನಮ್ಮ ಜೀವನದೊಳಗೂ ಇದೊಂದು ಘಟನೆ ನಡೆದೈತಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಸರ್. ಅದು ಮಿಡಲ್ ಕ್ಲಾಸ್, ಒಂದು ಜವಾಬ್ದಾರಿತನೂ ಆಗ್ತಾನೆ, ಬೇಜವಾಬ್ದಾರಿನೂ ಆಗ್ತಾನೆ, ಒಳ್ಳೆ ಫ್ರೆಂಡ್ಶಿಪ್ನೂ ಸಂಘನೂ ಇರುತ್ತೆ, ಕೆಟ್ಟ ಫ್ರೆಂಡ್ಶಿಪ್ ಸಂಘನೂ ಇರುತ್ತೆ. ಆದ್ರೆ ಒಳ್ಳೆ ದಾರಿಯಿಂದ ಹೆಂಗೆ ಹೋಗಬೇಕು ಅನ್ನೋದೇ ಈ ಸಿನಿಮಾದೊಂದು ಇದು ಸರ್, ಇದು ಮೋಟಿವೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಂ ಇಲ್ಲ ಸರ್, ಅರ್ಥ ಆಗಲ್ಲ ಅನ್ನೋದಕ್ಕೆ ನಾವು ಕನ್ನಡನೇ ಮಾತಾಡ್ತೀವಿ ಸರ್, ಬೇರೆ ಯಾವುದೂ ಮಾತಾಡಲ್ಲ. ಆ ಶಬ್ದಗಳು ಕೆಲವೊಂದು ಏನಿರುತ್ತೆ
ಅಂಥವು ಯಾವೂ ಇಲ್ಲ ಸರ್. ಅದನ್ನ ನೋಡ್ಕೊಂಡೇ ಮಾಡೀವಿ. ಯಾಕಂತಂದರೆ ಕನ್ನಡ ಪಿಕ್ಚರ್ ಅಂದಮೇಲೆ ಎಲ್ಲ ಕಡೆ ರಿಲೀಸ್ ಆಗೇ ಆಗುತ್ತೆ. ಮಂಗಳೂರಲ್ಲೂ ನೋಡ್ತಾರೆ, ಬೆಂಗಳೂರಲ್ಲೂ ನೋಡ್ತಾರೆ, ಹುಬ್ಬಳ್ಳಿಯಲ್ಲೂ ನೋಡ್ತಾರೆ, ಎಲ್ಲ ಕಡೆ ನೋಡ್ತಾರೆ. ಹೀಗಾಗಿ ಎಲ್ಲರಿಗೂ ಅರ್ಥ ಆಗುವಂಥದ್ದೇ ಅಂಥ ಅಂಥದ್ದು ಯಾವುದೂ ಉತ್ತರ ಕರ್ನಾಟಕದ ಹಂಗೆ ಭಾಷೆ ಯೂಸ್ ಮಾಡಿಲ್ಲ, ಟಫ್ ಭಾಷೆ ಯೂಸ್ ಮಾಡಿಲ್ಲ. ನಾರ್ಮಲ್ ಈಗ ನಾವು ಹೆಂಗೆ ಮಾತಾಡಕತ್ತೀವಿ ರೀ, ಇದೇ ಭಾಷೆನೇ ಇರುತ್ತೆ ಸರ್. ಭಾಳ ದೊಡ್ಡ ಜವಾಬ್ದಾರಿ ಸರ್. ಭಾಳ ಕಷ್ಟಪಟ್ಟು ನಿಭಾಯಿಸೀನಿ. ಯಾಕಂತಂದ್ರೆ ಅವರು ಏನಾದರೂ ಒಂದು ಸೆಂಟಿಮೆಂಟ್ಲಿ ಹೇಳಿದಾಗ ನಮ್ಗದು ನಗು ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು, ಇದನ್ನು ಮಾಡ್ಬೇಕಂತ. ಯಾಕಂತಂದ್ರೆ ನಮ್ಮ ಜಾನರೇ ಅಲ್ಲ ಇದು. ನಾವು ಹುಟ್ಟಾನು ಕಾಮಿಡಿ ನೋಡ್ಕೊತ ನೋಡಿದವ್ರು. ನಾವು ಇದ್ದಿದ್ದು ಹೇಳ್ಬೇಕಂತಂದ್ರೆ ನಾವೆಲ್ಲ ಕಾಮಿಡಿ ಕಿಲಾಡಿ ಅದೆಲ್ಲ ಸೆಲೆಕ್ಷನ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ನಮ್ಮ ಜಗ್ಗ, ಸುಷ್ಮಾ, ನಯನ, ಅಪ್ಪಣ್ಣ ಸರ್ನೆಲ್ಲ ನೋಡಿದ್ಮೇಲೆ ಇದ್ದಿದ್ದೆ ಸೀನಿಯರ್ ಒಪ್ಕೊತೀನಿ, ನೀ ಮಾನಸಿಕ ಬೇಡ ಸಣ್ಣ ದೊಡ್ಡಕ್ಕಿ ಅಂತೇಳಿ. ಅಲ್ಲಿ ಸಣ್ಣಕ್ಕಿ ನಾ ದೊಡ್ಡವನ ಅಂದ್ರೇನು ಬೆಳೆದಿದ್ದು ನೋಡ್ಕೊತ ಇವ್ರು ಬೆಳೆದಿದ್ದು. ಯಾಕಂತಂದ್ರೆ ಅದನ್ನ ನೋಡ್ಕೊತ ಬಂದಾಗ ನಾನು ಕಾಮಿಡಿ ಮಾಡಬೇಕು, ನನಗೂ ಇದೊಂದು ಹೇಳ್ತೀನಿ ಏನಂತಂದ್ರೆ, ನನಗೂ ಮೊದಲು ಕಾಮಿಡಿ ಕಿಲಾಡಿ ಆಗಬೇಕು ಅಂತೇನು ಇರಲಿಲ್ಲ. ನಾವು ಆಮೇಲೆ ಅದನ್ನ ನೋಡ್ತಾನೆ ಇರಲಿಲ್ಲ. ಯಾಕಂತಂದರೆ ಇಲ್ಲಿ ಶೋ ಪ್ಲೇ ಆಗ್ಬೇಕಾದ್ರೆ ನಮ್ಮದಲ್ಲಿ ಶೋ ಪ್ಲೇ ಆಗ್ತಿತ್ತು, ಹಿಂಗಾಗಿ ನೋಡೋಕ್ಕೆ ಆಗ್ತಿರ್ಲಿಲ್ಲ. 6-3 ನಮ್ಮ ಶೋ ಇರೋದು, 9 ಗಂಟೆ ಕಾಮಿಡಿ ಕಿಲಾಡಿ ಬರೋದು. ಶರಣೆ ಸರ್ ನಮ್ಮದು ತುಮಕೂರು ಡ್ರಾಮಾ ಇದ್ದಾಗ ಕುಂಟಕೋಣ ಮೂಕ ಜಾಣ ಅಂತೇಳಿ ಒಂದು ನಮ್ಮ ಕಡೆ ಫೇಮಸ್ ನಾಟಕ ಸರ್ ಅದು. ಅದ್ರೊಳಗೆ ಮೂಕನ ಪಾತ್ರ ಮಾಡ್ತಿದ್ದೆ ನಾನು. ಅವ್ರೊಂದು ದಿವಸ ಬಂದ್ರೆ ಅಪ್ಪಣ್ಣನ ಕರ್ಕೊಂಬಂದಿದ್ರು. ಇದೊಂದು ಉತ್ತರ ಕರ್ನಾಟಕದ ನಾಟಕ ಐತ್ರಿ, ಬಂದು ನೋಡಿ ಬರ್ರಿ ಚೆನ್ನಾಗೈತಿ ಅಂತಂದು. ಶರಣೆ ಸರ್ ನೋಡಾದ್ಮೇಲೆ ಅವ್ರಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ, ಅದ್ರದ್ದು ಒಂದು ಸೀನು ಜೀ ಕನ್ನಡ ಒಳಗೆ ಮಾಡಿಸ್ಬೇಕು, ಕಾಮಿಡಿ ಕಿಲಾಡಿ ಒಳಗೆ ಮಾಡಿಸ್ಬೇಕು ಅಂತ ಬಂತು. ನಾನು ಬಂದ್ವಿ. ಇವ್ರು ರಿಹರ್ಸಲೆಲ್ಲ ನಮಗೂ ಗೊತ್ತಿರಲಿಲ್ಲ ಹೆಂಗಿರುತ್ತೆ ಏನು ಕಾಮಿಡಿ ಅಂತಂದು. ಅಲ್ಲಿ ಬಂದು ನೋಡಿದಾಗ ಇವರೆಲ್ಲ ಮಾಡೋದು ನೋಡಿ ಒಂದೇನೋ ಒಳಗೆ ಆಸೆ ಹುಟ್ಟಕ್ಕೆ ಸ್ಟಾರ್ಟ್ ಆಯ್ತು, ನಾವು ಇದನ್ನು ಮಾಡ್ಬೋದಲ್ಲ, ನಾವು ಈ ರಂಗಕ್ಕೆ ಬರ್ಬೋದಲ್ಲ ಅಂಥೇಳಿ. ಅವಾಗ ನೆಕ್ಸ್ಟ್ ವರ್ಷದಿಂದ ಆಡಿಷನ್ ಕೊಡ್ತಾ ಬಂದು 2 ಆಡಿಷನ್ ಫೇಲ್ ಆಗಿ 3ನೇ ಆಡಿಷನ್ ಸಕ್ಸಸ್ ಆಗಿ ಆಮೇಲೆ ವಿನ್ನರ್ ಆಗಿದ್ದು. ಹೀಗಾಗಿ ಇಂಥವೆಲ್ಲ ಕಾಮಿಡಿ ನೋಡ್ಕೊತ ಬಂದಾಗ ಒಂದು ಸೀರಿಯಸ್ ಪಾತ್ರ ಅಂದಾಗ ನಾವು ಸ್ವಲ್ಪ ತಲೆನೋವು ಕರ್ಕೊಂಡು, ಈ ಅಪ್ಪ ನನ್ನ ಕೈಗೆ ಏನು ಮಾಡಿಸ್ಬೇಕಂತ ನಾವು ಮರ ಇದು ಚೆನ್ನಾಗಿ ನಗಿಸ್ಕೊಂತಿರ್ತೀವಿ, ಅಳಿಸ್ಕೊಂಡು ಕೂತ್ರಂತಾರಲ್ಲ ಅಂತಂದು. ಆದರೂ ಮಾಡೀನಿ ಸರ್. ನಂದು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ನನ್ನ ಪ್ರಯತ್ನ ಐತಿ ಅದಕ್ಕಿಂತ ಹೆಚ್ಚಿಗೆ ಮಾಡೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.